ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ದಿಸ್ ಈಸ್ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಸ್ವಲ್ಪ ವೀಡಿಯೋ ಆ ಕಡೆ ಈ ಕಡೆ ಆಗಿರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಾನು ಬೆಳಗ್ಗೆ ಎದ್ದ ತಕ್ಷಣ ಏನು ವೀಡಿಯೋ ಮಾಡಿಲ್ಲ, ಇದು 10 ಗಂಟೆ ಮೇಲೆ ವೀಡಿಯೋ ಮಾಡಿರೋದು. ಅದು ನಮ್ಮನೆಯವರ ಒತ್ತಾಯದ ಮೇಲೆಗೆ ಮಾಡು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡು, ಒಂದು ವೀಡಿಯೋ ಮಾಡು ನೋಡುವ ಅಂತ ಹೇಳಿದ ಕಾರಣಕ್ಕೆ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ. ನೋಡುವ ಮುಂದೆ ಹೆಂಗೆ ಬರುತ್ತೆ ಅಂತೇಳಿ. ಏನಿಲ್ಲ, ಬೆಳಗ್ಗೆ 10 ಗಂಟೆಗೆ ನಾನು ಕುಶಾಲನಗರ ಹೊರಟೆ. ಕಾರಣ ಇಷ್ಟೇ, ಸ್ವಲ್ಪ ಐಟಮ್ಸ್ ಎಲ್ಲ ಖಾಲಿ ಆಗಿತ್ತು. ನಾನು ಟೈಲರಿಂಗ್ ಮಾಡ್ತಾಯಿದ್ದೀನಿ, ಹಾಗಾಗಿ ಅದಕ್ಕೆ ಐಟಮ್ ಎಲ್ಲ ಖಾಲಿ ಆಗಿದ್ದ ಕಾರಣ ಸ್ವಲ್ಪ ಐಟಮ್ ತೊಗೊಂಡು ಕುಶಾಲನಗರದಿಂದ ಅದೇ ಬಸ್ ಸಿಕ್ತು ನನಗೆ. ಸೊ ಹಾಗಾಗಿ ಅದೇ ಬಸ್ಗೆ ಹೊರಡ್ತಾ ಇದ್ದೀನಿ. ಅಂಗಡಿಲಿ ಏನೇನು ತೊಗೊಂಡೆ ಅಂತೇಳಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಕಾರಣ ಇಷ್ಟೇ, ನಾನು ಒಬ್ಬಳೇ ಹೋಗಿದ್ದರಿಂದ ವಿಡಿಯೋ ಮಾಡೋಕ್ಕೆ ಯಾರೂ ಸಪೋರ್ಟ್ ಇರಲಿಲ್ಲ ಅಂತೇಳಿ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಬಂದು ಸ್ವಲ್ಪ ಹೊಟ್ಟೆಗೆ ಒಂದು ಸ್ವಲ್ಪ ತುಂಬಿಸ್ಕೊಂಡು ಬಟ್ಟೆ ಒಗಿತಾ ಇದ್ದೆ. ಸ್ವಲ್ಪ ಜಾಸ್ತಿನೇ ಬಟ್ಟೆ ಇತ್ತು, ಒಂದು ವಾರ ಆಗಿತ್ತು ಬಟ್ಟೆ ಒಗೆದು. ಹಾಗಾಗಿ ಮದುವೆ ಆರ್ಡ್ರ್ಗಳಿದ್ದೆಲ್ಲ, ಹಾಗಾಗಿ ಅವೆಲ್ಲ ಮುಗಿಸ್ಕೊಂಡು ಬಟ್ಟೆ ಒಗ್ದಿರಲಿಲ್ಲ ಅಂಥೇಳಿ, ಅಥವಾ ಹೆಂಗಿದ್ರು ಸ್ವಲ್ಪ ಫ್ರೀ ಇದ್ನಲ್ಲ ಅಂಥೇಳಿ ಬಟ್ಟೆ ಎಲ್ಲ ಒಗೆದು ಒಣಗಾಕ್ತಾ ಇದ್ದೆ. ನಾನೊಬ್ಳು ಪಾಪ ಅಷ್ಟೊಂದೆಲ್ಲ 2 ಬಕೆಟ್ಟು ಬಟ್ಟೆ ಇತ್ತು ಒಗ್ದಾಕಿಲ್ಲ ಅಂಥೇಳಿ, ಒಬ್ಬಳೇ ಮಾಡ್ತಿದ್ದಾಳೆ ಅಂಥೇಳಿ ನಮ್ಮ ಮನೆಯವರು ಸಹ ನನಗೆ ಎಲ್ಪ್ ಮಾಡ್ತಾಯಿದ್ರು. ಸ್ವಲ್ಪ ಬೆಡ್ಶೀಟ್ಗಳಿತ್ತು, ಹಾಗಾಗಿ ಅವ್ರು ಬೆಡ್ಶೀಟೆಲ್ಲ ಒಣಗಾಕಿ ರಗ್ಗಳೆಲ್ಲ ಒಣಗಾಕಿ ಎಲ್ಪ್ ಮಾಡ್ತಾಯಿದ್ರು. ಸೊ ಈ ವಿಷಯದಲ್ಲಿ ಸ್ವಲ್ಪ ಖುಷಿ ಇದೆ, ಯಾಕಂದರೆ ನಾನು ಅರ್ಧ ಕೆಲಸ ಮಾಡಿದರೆ ಮನೇಲಿ ಅವ್ರು ಅರ್ಧ ಕೆಲಸ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ನನಗೆ ರಿಸ್ಕ್ ಅನಿಸಲ್ಲ, ಹಾಗಾಗಿ ಮಾಡ್ತಾಯಿದ್ರು. ಹಾಗೆ ನಮ್ಮ ಮನೇಲಿ ಒಂದು ಕರು ಇದೆ, ಅದೆಲ್ಲ ಕಿತ್ತು ಎಲ್ಲ ರಂಪ ಮಾಡಿ ಇಟ್ಟಿತ್ತು, ಗಲೀಜೆಲ್ಲ ಮಾಡಿತ್ತು. ಹಾಗಾಗಿ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡುವ, ಹೆಂಗಿದ್ರು ಫ್ರೀ ಇದ್ನಲ್ಲ ಇವತ್ತು ಅಂತೇಳಿ ಮನೆ ಸುತ್ತ ಒಂದು ಸ್ವಲ್ಪ ಕ್ಲೀನ್ ಮಾಡೋದ. ಆಲ್ಮೋಸ್ಟ್ ನಮ್ಮ ಅತ್ತೆ ಮಾಡಿತ್ತು, ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇತ್ತು, ಅದನ್ನು ಕ್ಲೀನ್ ಮಾಡುವ ಅಂಥೇಳಿ ಮಾಡ್ತಾಯಿದ್ವಿ. ಸೊ ನಾನು ಒಬ್ಬಳೇ ಮಾಡ್ತಾಯಿದ್ದೀನಿ ಅಂಥೇಳಿ ಪಾಪ ಅವರು ಬಂದು ಎಲ್ಪ್ ಮಾಡ್ತಾಯಿದ್ರು. ಅವರು ಸ್ವಲ್ಪ ಸೆತ್ತೆಲ್ಲ ತೆಗ್ದು ಹಾಕ್ತಾಯಿದ್ರು, ನಾನು ಕಸ ಎಲ್ಲ ಗುಡಿಸಿ ಕೊಡ್ತಾಯಿದ್ದೆ. ಸೊ ಸಂಜೆ ಒಂದು 6 ಗಂಟೆ 7 ಗಂಟೆ ಮೇಲೆ ಬೆಂಕಿ ಹಾಕ್ಬಿಡುವ, ಇನ್ನು ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ರಂಪ ಆಗುತ್ತೆ ಅಂತೇಳಿ. ನಮ್ಮ ಕರು ಇದೆಯಲ್ಲ, ಅದು ಪ್ಲಾಸ್ಟಿಕ್ ತಿನ್ನೋದು ಜಾಸ್ತಿ, ಹಾಗಾಗಿ ಬೆಂಕಿ ಹಾಕ್ಬಿಡುವ. ಆವಾಗವಾಗ ಬೆಂಕಿ ಹಾಕ್ತಾಯಿರ್ತೀವಿ ನಾವೆಲ್ಲ, ಒಂದೇ ಕಡೆ ಗುಡ್ಡೆ ಹಾಕಿ ಬೆಂಕಿ ಹಾಕ್ಬಿಡ್ತೀವಿ. ಸೊ ಹಾಗಾಗಿ ಬೆಂಕಿ ಹಾಕೋಣ ಅಂಥೇಳಿ ಗುಡ್ಡೆ ಹಾಕ್ತಿದ್ದೆ. ಈ ನನ್ನ ಮಗ ಚಿಕ್ಕವನು, ಅವನು ಸ್ವಲ್ಪ ಕಲ್ಲಲ್ಲಿ ಹೊಡೆದ್ಬಿಟ್ಟ ಅಂಥೇಳಿ ಕಾಲು ನೋವಾಯಿತು. ನಾನು ಅದನ್ನೆಲ್ಲ ಕ್ಲೀನ್ ಮಾಡ್ತಿದ್ನಂತೇಳಿ ನಮ್ಮ ಮನೆಯವರು ಒಂದು ಸ್ವಲ್ಪ ಕಾಫಿ ಮಾಡಿಕೊಡ್ತೀನಿ ತಡಿ ಅಂತೇಳಿ ಬಂದರು. ಇದು ನಮ್ಮದು ಟೀ ಸ್ಟಾಲು, ಅದು ಪೂರ್ತಿ ವೀಡಿಯೋ ಮಾಡಿಲ್ಲ, ಒಂದಿನ ಮಾಡ್ತೀನಿ ಪೂರ್ತಿ ನಾವು ಹೆಂಗೆಲ್ಲ ಮಾಡಿದ್ದೀವಿ. ಸೊ ದೊಡ್ಡದಾಗೇನು ಮಾಡಿಲ್ಲ, ಚಿಕ್ಕದಾಗೆ ಮಾಡಿದ್ದೀವಿ, ಸಿಂಪಲ್ಲಾಗಿ. ಶೆಡ್ಡಲ್ಲಿ ಒಂಚೂರು ಲೈಟಾಗಿರಲಿ ನೋಡುವ, ಮುಂದೆ ಚೆನ್ನಾಗಿ ಮಾಡ್ಕೊಳ್ಳುವ. ಈಗ ಹೇಗೆ ಹೋಗುತ್ತೆ ಅಂತ ಹೇಳಿ ಅಂತ ನೋಡಿಬಿಟ್ಟು ಆಮೇಲೆ ಚೆನ್ನಾಗಿ ಮಾಡ್ಕೊಳ್ಳೋಣ ಅಂಥೇಳಿ ಮಾಡಿದ್ದೀವಿ. ಸಿಂಪಲ್ಲಾಗಿ ಮಾಡಿದ್ದೀವಿ, ದೊಡ್ಡದಾಗೇನು ಮಾಡಿಲ್ಲ. ಸೊ ನಮ್ಮ ಬಿಸಿ ಕಾಫಿ ಮಾಡಿಕೊಟ್ರು, ಕುಡಿದ್ಬಿಟ್ಟು ನಾನು ಒಂದು ಸ್ವಲ್ಪ ಆರಾಮ ಮಾಡಿದೆ, ನಿದ್ದೆ ಮಾಡಿಬಿಟ್ಟೆ. ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಮ್ಮ ಮನೆಯವರೇ ಅಡುಗೆ ಮಾಡ್ತಿದ್ರು ಇವತ್ತು. ಕಾರಣ ಇಷ್ಟೇ, ನಾನು ಸ್ವಲ್ಪ ಹೊಟ್ಟೆ ನೋವು ಜಾಸ್ತಿ ಇದ್ದ ಕಾರಣ ಅವರೇ ಅಡುಗೆ ಮಾಡ್ತಿದ್ರು. ಅಡುಗೆ ಏನಿಲ್ಲ, ಸ್ವಲ್ಪ ಟೊಮೊಟೊ ರಸಂ ಮಾಡ್ತಿದ್ರು, ಅದು ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ನಾನೇ ಮಾಡ್ತಿದ್ದಿದ್ದು. ನಾನು ಮಲ್ಕೊಂಡಿದ್ದೆ, ನನ್ನ ಮಗ ವೀಡಿಯೋ ಮಾಡ್ತಿದ್ದ, ಸರಿ ಅಂತೇಳಿ ಮಲ್ಕೊಂಡು ಆರಾಮಾಗಿ ಕೂತಿದ್ದೆ. ಪಾಪ ಅಡುಗೆ ಮಾಡಿಕೊಡ್ತಾರೆ, ಅಡುಗೆ ವಿಚಾರದಲ್ಲಿ ತಿನ್ನೋ ಉಣ್ಣೋ ವಿಚಾರದಲ್ಲೆಲ್ಲ ಏನಿಲ್ಲ, ಆರಾಮಾಗಿ ಮಾಡಿಕೊಡ್ತಾರೆ. ಕಾಫಿ ಬೆಳಗ್ಗೆ ಎದ್ದ ತಕ್ಷಣ ಅವರೇ ಮಾಡಿಕೊಡೋದು, ಹಾಗಾಗಿ ಸ್ವಲ್ಪ ಅಡುಗೆ ಬಗ್ಗೆ ಅಷ್ಟೋ ಇಷ್ಟೋ ಗೊತ್ತಿರೋ ಕಾರಣ ಮಾಡ್ತಾರೆ. ಸೊ ಟೊಮೊಟೊ ರಸಂ ಮಾಡ್ತಿದ್ದಾರೆ. ಈಗ ಹೆಂಗೆ ಏನು ಅಂತೇಳಿ ಮರ್ತೋಗ್ಬಿಟ್ಟಿದ್ದೀನಿ, ಹೇಳ್ಕೊಡು ಅಂತ ಕೇಳ್ತಾಯಿದ್ರು. ಸೊ ಸ್ವಲ್ಪ ನನಗೆ ಗೊತ್ತಿದ್ದಷ್ಟು ಹೇಳ್ಕೊಡ್ತಿದ್ದೆ, ಮಾಡ್ತಾಯಿದ್ರು. ಆಲ್ಮೋಸ್ಟ್ ಅಡುಗೆ ಆಯಿತು ಅಂದ್ಕೊಳ್ತೀನಿ. ಈಗ ಟಿ ವಿ ನೋಡ್ತಾರೆ, ಅಡುಗೆನೂ ಮಾಡ್ತಾರೆ, ಟಿ ವಿ ನೋಡ್ತಾರೆ, ಅಡುಗೆ ಮಾಡ್ತಾರೆ, ಇದೇ ಮಾಡ್ತಿದ್ರು. ನಾನು ಮಧ್ಯೆ ರೇಗಿಸ್ತಾ ಇದ್ದೆ ಅವ್ರನ್ನ, ನೀವು ಅಲ್ಲಿ ನೋಡ್ಕೊಂಡು ಅಡುಗೆ ಮಾಡಿದ್ರೆ ಸಖತ್ತಾಗೆ ಮಾಡ್ತಿರ್ಕಂತೆ ಬಿಡಿ ಅಂತೇಳಿ. ಅವರು ಸುಮ್ಮನೆ ನಗಡ್ಕೊಂಡು ಅಡುಗೆ ಮಾಡ್ತಾಯಿದ್ರು. ನಾನು ನನ್ನ ಮಗ ಮಲಗಿದ್ವಿ, ಅಂದರೆ ನಿದ್ದೆ ಏನು ಮಾಡ್ತಿರ್ಲಿಲ್ಲ, ಹಂಗೆ ಹಾಸಿಗೆ ಮೇಲೆ ಕೂತಿದ್ವಿ. ಅವರು ಪಾಪ ಹಾಗೆ ಹೆಂಗೋ ಸರಿ ಬಿಡು ಆಯಿತು ಬಿಡು ನೀನೇ ಮಾಡೋದು ಅಂತೇಳಿ ತಮಾಷೆ ಮಾಡಿಕೊಂಡು ಅಡುಗೆ ಮಾಡ್ತಿದ್ರು. ಸೊ ಇದೊಂದು ಖುಷಿ ನನಗೆ ನನ್ನ ಗಂಡನ ವಿಚಾರದಲ್ಲಿ. ದುಡ್ಡಿದೆಯೋ ಕಾಸಿಲ್ಲೋ ಸೆಕೆಂಡ್ರಿ. ಸೊ ಎಷ್ಟೇ ಗುಡ್ಸಲ್ಲಿದ್ರೂ ಪರವಾಗಿಲ್ಲ, ರಾಣಿ ಥರ ನೋಡ್ಕೋತಾರೆ, ಅದೇ ಖುಷಿ ನನಗೆ. ಸೊ ಅಡುಗೆ ಮಾಡ್ತಾಯಿದ್ದಾರೆ.
ನನ್ನ ಮಗ ಅಷ್ಟೊತ್ತಿಗೆ ನಿದ್ದೆ ಬರ್ತಾಯಿದೆ ನನಗೆ ಅಮ್ಮ ಅಂತೇಳಿ ಹೊಲಾಡ್ತಿದ್ದ ಆ ಕಡೆ ಈ ಕಡೆ ಆಗೋದಿಲ್ಲ ನಿದ್ದೆ ಬಂತು ಅಂತೇಳಿ. ನೋಡಿ ಇವನೇ ನನ್ನ ಮಗ ಚಿಕ್ಕ ಮಗ ತೇಜಸ್ ಅಂತೇಳಿ ನಿದ್ದೆ ಎಳಿತಾ ಇದೆ ಅವನಿಗೆ. ಯಾಕೋ ಏನು ಅಂತೇಳಿ ಕೇಳ್ತಾ ಇದ್ದೆ. ನೋಡಿ ಅವನು ಹೇಳ್ತಾನೆ, ಅವನು ಅದು ಇದು ಯಾರು ಹೊಡೆದಿಲ್ಲ ಕೇಳ್ತಿದ್ದಾನೆ ನೋಡಿ. ಸ್ಕೂಲಲ್ಲಿ ಯಾರು ನಿಮಗೆ ಹೊಡೆದಿದ್ದು? ಯಾರು ಹೊಡೆದಿದ್ದು? ಹೊಡೆದಿಲ್ಲ. ಮತ್ತೆ ಅಪ್ಪ ನೋಡ್ದ ಅಂತಂತಿದ್ದೆ. ಇವತ್ತು ಬಂದಿಲ್ವಾ? ಮತ್ತೆ ನೆನ್ನೆ ಫೈನಲಿ ಸ್ವಲ್ಪ ಅಡುಗೆ ರೆಡಿ ಆಯಿತು ಅಂತೇಳಿ ಹೇಳಿದರು. ನಾನು ಸಮಾಚಾರ ಏನಾರು ಹೇಳಿ ಕೇಳುವ. ಹೇಳ ಮಗ, ಯಾರು ಅಡುಗೆ ಮಾಡ್ತಿರೋದು? ಚೆನ್ನಾಗಿ ಮಾಡ್ತದಾ? ಏನು ಮಾಡ್ತೈತಪ್ಪ? ಏನು ಮಾಡ್ತೈತೆ ಅಪ್ಪ? ಏನು ಮಾಡ್ತಿದ್ದೆ? ಏನು ಸಾಂಬಾರು? ತಿಳಿ ಸಾರು. ನೋಡಿದ್ರಲ್ಲ, ಫೈನಲಿ ಟೊಮೊಟೊ ರಸಂ ಮಾಡಿದರು. ಚೆನ್ನಾಗಿತ್ತು. ಬರೀ ನಮ್ಮಿಬ್ಬರಿಗೆ ಅಲ್ಲ ಅಂತೇಳಿ ಸ್ವಲ್ಪ ಟೊಮೊಟೊ ರಸಮ್ಮು ಉಪ್ಪಿನಕಾಯಿ ಹಂಚ್ಕೊಂಡು ತಿನ್ಬಿಟ್ಟು ಮಲ್ಕೊಬಿಟ್ವಿ. ಜಾಸ್ತಿ